ಐ ಆ್ಯಮ್ ಮತ್ತು ಇಟ್ಸ್ ಮೀ ಪದಗಳ ನಡುವಿನ ವ್ಯತ್ಯಾಸ. ಐ ಆ್ಯಮ್ ಮತ್ತು ಇಟ್ಸ್ ಮೀ ಇದನ್ನು ಹೇಗೆ ಬಳಸುವುದು ನೋಡೋಣ ಬನ್ನಿ. ಐ ಆ್ಯಮ್ ಅಂದರೆ ನಾನು. ಐ ಆ್ಯಮ್. ಯಾರಾದರೂ ನಿಮ್ಮ ಹೆಸರನ್ನು ಕೇಳಿದಾಗ ನಿಮ್ಮ ವೃತ್ತಿ, ಭಾವನೆ ಅಥವಾ ಸ್ಥಿತಿಯನ್ನು ವಿವರಿಸುವಾಗ ಐ ಆ್ಯಮ್ ಬಳಸಬೇಕು. ಯಾರಾದರೂ ನಿಮ್ಮ ಹೆಸರನ್ನು ಕೇಳಿದಾಗ ನಿಮ್ಮ ವೃತ್ತಿ, ಭಾವನೆ ಅಥವಾ ಸ್ಥಿತಿಯನ್ನು ವಿವರಿಸುವಾಗ ಐ ಆಮ್ ಬಳಸಬೇಕು. ಐ ಆಮ್. ಇದರ ನಂತರ ಯಾವಾಗಲೂ ಮತ್ತೊಂದು ಪದ, ಹೆಸರು, ಗುಣ ಅಥವಾ ವೃತ್ತಿ ಬರಲೇಬೇಕು. ಹೆಸರು, ಗುಣ ಅಥವಾ ವೃತ್ತಿ ಐ ಆಮ್ ನಂತರ ಬರಲೇಬೇಕು. ಉದಾಹರಣೆಗಳು: ಐ ಆಮ್ ರಾಜು, ನಾನು ರಾಜು. ನಿಮ್ಮ ಹೆಸರನ್ನು ಪರಿಚಯಿಸುವಾಗ ಐ ಆಮ್ ರಾಜು. ಐ ಆಮ್ ಅ ಟೀಚರ್, ನಾನೊಬ್ಬ ಶಿಕ್ಷಕ. ನಿಮ್ಮ ಕೆಲಸವನ್ನು ಹೇಳುವಾಗ ಐ ಆಮ್ ಅ ಟೀಚರ್. ಐ ಆಮ್ ಹ್ಯಾಪಿ ಟುಡೇ, ನಾನು ಇಂದು ಸಂತೋಷವಾಗಿದ್ದೇನೆ. ನಿಮ್ಮ ಮನಸ್ಥಿತಿಯನ್ನು ಹೇಳುವಾಗ, ತಿಳಿಸುವಾಗ ಐ ಆಮ್ ಹ್ಯಾಪಿ ಟುಡೇ. ಇದೇ ಥರ ಇಟ್ಸ್ ಮೀ ಅಂದರೆ ಏನು? ಇಟ್ಸ್ ಮೀ, ಅದು ನಾನೇ, ನಾನೇ ಇದು, ಅದು ನಾನೇ, ನಾನೇ ಇದು. ಇಟ್ಸ್ ಮೀ ಎಲ್ಲಿ ಬಳಸುವುದು? ಯಾರಾದರೂ ಅಲ್ಲಿ ಯಾರು ಎಂದು ಕೇಳಿದಾಗ, ಫೋನ್ ಕರೆ ಮಾಡಿದಾಗ ಅಥವಾ ಹಳೆಯ ಫೋಟೋದಲ್ಲಿ ನಿಮ್ಮನ್ನು ನೀವು ಗುರುತಿಸಿ ತೋರಿಸುವಾಗ ಇಟ್ಸ್ ಮೀ ಬಳಸಬೇಕು. ಎಲ್ಲಿ ಬಳಸಬೇಕು? ಅಲ್ಲಿ ಯಾರು ಎಂದು ಕೇಳಿದಾಗ, ಫೋನ್ ಕರೆ ಮಾಡಿದಾಗ ಅಥವಾ ಹಳೆಯ ಫೋಟೋದಲ್ಲಿ ನಿಮ್ಮನ್ನು ನೀವು ಗುರುತಿಸಿ ತೋರಿಸುವಾಗ ಇಟ್ಸ್ ಮೀ ಬಳಸಬೇಕು. ಇದು ಆಡು ಭಾಷೆಯಲ್ಲಿ ಹೆಚ್ಚಾಗಿ ಬಳಕೆಯಾಗುತ್ತದೆ. ಉದಾಹರಣೆಗೆ, ಇಟ್ಸ್ ಮೀ ಓಪನ್ ದ ಡೋರ್, ಅದು ನಾನೇ, ಬಾಗಿಲು ತೆಗಿ. ಯಾರಾದರೂ ಬಾಗಿಲಲ್ಲಿ ಯಾರು ಎಂದು ಕೇಳಿದಾಗ ಇಟ್ಸ್ ಮೀ ಓಪನ್ ದ ಡೋರ್. ಹಲೋ, ಇಟ್ಸ್ ಮೀ ಕಾಲಿಂಗ್ ಫ್ರಮ್ ಬ್ಯಾಂಗ್ಳೂರು. ಹಲೋ, ನಾನು ಬೆಂಗಳೂರಿನಿಂದ ಕರೆ ಮಾಡುತ್ತಿರುವುದು. ಫೋನ್ನಲ್ಲಿ ನಿಮ್ಮನ್ನು ಗುರುತಿಸಿಕೊಳ್ಳುವಾಗ. ಹಲೋ, ಇಟ್ಸ್ ಮೀ ಕಾಲಿಂಗ್ ಫ್ರಮ್ ಬ್ಯಾಂಗ್ಳೂರು. ಮುಂದಿದ್ದು, ಲುಕ್ ಆಟ್ ದಿಸ್ ಫೋಟೋ, ಇಟ್ಸ್ ಮೀ ಆನ್ ದ ರೈಟ್ ಸೈಡ್. ಈ ಫೋಟೋ ನೋಡು, ಬಲಗಡೆ ಇರುವುದು ನಾನೇ. ಫೋಟೋದಲ್ಲಿ ನಿಮ್ಮನ್ನು ತೋರಿಸುವಾಗ ಲುಕ್ ಆಟ್ ದಿಸ್ ಫೋಟೋ, ಇಟ್ಸ್ ಮೀ ಆನ್ ದ ರೈಟ್ ಸೈಡ್. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೇಕು. 3 ತಿಂಗಳಲ್ಲಿ ನಿಮಗೆ ಇಂಗ್ಲೀಷ್ನಲ್ಲಿ ಫ್ಲೂಯೆನ್ಸಿ ಬೇಕು. ಭಯ ಅಂಜಿಕೆ ಹೋಗಿ ಕಾನ್ಫಿಡೆನ್ಸ್ ಬರಬೇಕು. ಹಾಗಾದರೆ ಏನು ಮಾಡಬೇಕು? ನಿಮಗಾಗಿ ನಾನು ನನ್ನ 37 ವರ್ಷಗಳ ಅನುಭವದಿಂದ ಒಂದು ಕೋರ್ಸ್ ರಚಿಸಿದ್ದೇನೆ. ಅದನ್ನು ಮಾಡಿದರೆ ನೀವು ಕೇವಲ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡುವಾಗ ಕಾನ್ಫಿಡೆಂಟ್ ಆಗ್ತೀರಿ. ನೀವು ರಚಿಸಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೇ ಗೊತ್ತಾಗ್ತದೆ. ನಿಮಗೆ ಇಂಗ್ಲೀಷ್ನಲ್ಲಿ ನಾಲೆಜ್ ಹೆಚ್ಚಾಗಿ ನೀವು ಖಂಡಿತವಾಗಿ ಇಂಗ್ಲೀಷ್ ಮಾತನಾಡ್ತೀರಿ. ಇವತ್ತೇ ಸೇರಿ. ಈ ಕೋರ್ಸಿನ ಫೀ ಕೇವಲ 599, 599 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ, ನೀವು ಯಾವಾಗ ಕಳಿಸ್ತೀರೋ ಅವತ್ತು ನಿಮಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.